ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನುಷ್ಯನದು ಸ್ವಂತದ್ದು ಏನಿದೆ? ಸ್ವಂತದ್ದು ಯಾವುದೂ ಇಲ್ಲ. ಜನ್ಮ ಬೇರೆಯವರು ನೀಡಿದ್ದಾರೆ, ಹೆಸರು ಬೇರೆಯವರು ಇಟ್ಟಿದ್ದಾರೆ, ಶಿಕ್ಷಣ ಬೇರೆಯವರು ಕಲಿಸಿದ್ದಾರೆ, ಕೆಲಸವೂ ಬೇರೆಯವರು ಕೊಟ್ಟಿದ್ದಾರೆ, ನಾಳೆ ಸ್ಮಶಾನಕ್ಕೆ ಬೇರೆಯವರು ಹೊತ್ತುಕೊಂಡು ಹೋಗುತ್ತಾರೆ. ಹಾಗಾದರೆ ವ್ಯರ್ಥ ಅಹಂಕಾರ ಏಕೆ? ಯಾವಾಗಲೂ ಒಳ್ಳೆಯ ಕರ್ಮದ ಬಗ್ಗೆ ಯೋಚನೆ ಮಾಡಿ. ನಮ್ಮದು ಇಲ್ಲಿ ಯಾವುದೂ ಇಲ್ಲ, ಗೊತ್ತಾಯ್ತಾ? ಅದರಿಂದ ವ್ಯರ್ಥ ನಾವು ಯೋಚನೆ ಮಾಡಿಕೊಂಡು ಕಾಲ ಕಳ್ಕೊಂಡು ಕೆಟ್ಟದ್ದನ್ನು ಮಾಡಬೇಡಿ, ಒಳ್ಳೆಯದನ್ನು ಮಾಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗುರುಚರಿತ್ರೆಯ 34ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ಪರಾಶರ ಮಹರ್ಷಿಗಳು ರಾಜನಿಗೆ ರುದ್ರಾಕ್ಷಿ ಮಹಿಮೆಯನ್ನು ಮುಂದುವರಿಸುತ್ತಾ, ರಾಜನ್, ನಿನ್ನ ಮಗನಿಗೆ ಕೇವಲ 10 ವರ್ಷಗಳು ಆಯುಷ್ಯವಿದೆ. ಅದರಲ್ಲಿ ಈಗ ಉಳಿದಿರುವುದು 8 ದಿನಗಳು ಮಾತ್ರ. ನಿನ್ನ ಮಗನನ್ನು ಉಳಿಸಿಕೊಳ್ಳಲು ಭಗವಾನ್ ಶಂಕರನ ಮೊರೆ ಹೋಗು. ಆತನೇ ಮೃತ್ಯುಂಜಯವನು. ನೀನೇ ಭಕ್ತಿಯಿಂದ ರುದ್ರಾಧ್ಯಾಯವನ್ನು ಪಾರಾಯಣ ಮಾಡು ಎಂದು ಹೇಳಿದರು. ನೋಡಿ, ದಿನ ನಾವು ರುದ್ರಾಕ್ಷಿ ಹಾಕ್ಕೊಳ್ಳೋದು, ಆಮೇಲೆ ಹಣೆಗೆ ವಿಭೂತಿ ಇಟ್ಕೊಳ್ಳೋದು, ರುದ್ರ ಪಾರಾಯಣ ಮಾಡೋದು, ಇದರಿಂದ ಎಷ್ಟು ಒಳ್ಳೆಯದು ಗೊತ್ತಾ? ರಾಜನು ಋಷಿಗಳ ಆದೇಶದಂತೆ ವೈದಿಕರಿಂದ ರುದ್ರಾಧ್ಯಾಯದ ಪಾರಾಯಣ ಮಾಡಿಸಿ ರುದ್ರಾಭಿಷೇಕ ನೆರವೇರಿಸಿ ಆ ಜಲನಿಂದ ಮಗನಿಗೆ ಸ್ನಾನ ಮಾಡಿಸಿದನು. 8ನೇ ದಿನ ಆತನ ಅಂತ್ಯಕಾಲ ಸಮೀಪಿಸುತ್ತಿದ್ದಂತೆ ಅವನು ಮೂರ್ಛೆ ಹೋದನು. ಪರಾಶರರು ಮಂತ್ರಜಲವನ್ನು ಪ್ರೋಕ್ಷಿಸಲು ಕುಮಾರನು ಎಚ್ಚೆತ್ತನೋ. ಆ ರುದ್ರ ಮೇಲಕ್ಕೆ ರುದ್ರ ಎಲ್ಲ ಶಿವನಿಗೆ ಅರ್ಪಣೆ ಮಾಡಿ ರುದ್ರ ಮಾಡಿರ್ತಾರಲ್ಲ, ರುದ್ರ ಹೇಳ್ಕೊಂಡು ಅಭಿಷೇಕ ಮಾಡಿರ್ತಾರಲ್ಲ, ಆ ತೀರ್ಥವನ್ನು ಅವನಿಗೆ ಪ್ರೋಕ್ಷೆ ಮಾಡಿದ ತಕ್ಷಣ ಎದ್ದು ಎಚ್ಚೆತ್ತ ಕೂತ್ಕೊಂಡ್ರು. ಈ ಕಥಾ ಪ್ರಸಂಗವೊಂದನ್ನು ನಿರೂಪಿಸಿದ ಶ್ರೀ ಗುರುಗಳು ದತ್ತಪತ್ನಿಗೆ, ಹೇ ಸತಿಯೇ, ನೀನು ನಮ್ಮ ಪಾದೋದಕವನ್ನು ಪತಿಯ ಶವದ ಮೇಲೆ ಪ್ರೋಕ್ಷಿಸಿದ ಫಲವಾಗಿ ಆತನು ಮತ್ತೆ ಜೀವಂತನಾದನು. ನಿನಗೆ ಶುಭವಾಗಲಿ. ನೀವು ಭಕ್ತಿಯಿಂದ ಪರಮಾತ್ಮ ಸ್ವರೂಪರಾದ ಗುರುಗಳನ್ನು ಸ್ಮರಿಸಿ ಎಂದು ಆಶೀರ್ವಾದ ಮಾಡಿದರೆಂಬಲಿಗೆ ಸರಳ ಶ್ರೀ ಗುರುಚರಿತ್ರೆಯ 34ನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ. ಗೊತ್ತಾಯ್ತಾ? ನಾವು ಯಾವಾಗಲೂ ದೇವ್ರನ್ನ ರುದ್ರಾಧ್ಯಾಯನ ಮನೆಯಲ್ಲಿ ಪೂಜೆ ಮಾಡಬೇಕು. ರುದ್ರ ಹೇಳ್ಕೊಂಡು ಪ್ರತಿದಿನ ನೀವು ಹೇಳ್ಕೊಂಡು ಮಾಡಿ. ನಿಮಗೆ ಬರದೇ ಹೋದರೆ ನಾವು ಹಾಕ್ಕೊಂಡಾರ ಕೇಳಿ, ಏನು ಕಳ್ಕೊಳ್ಳೋದು? ಅದಕ್ಕೆ ವಿಭೂತಿ ಇಟ್ಕೊಳ್ಳೋದಕ್ಕೆ ಅದಕ್ಕೇನು ಕಷ್ಟ ಏನಿಲ್ವಲ್ಲ ಅಲ್ವಾ? ರುದ್ರಾಕ್ಷಿ ಹಾಕ್ಕೊಂಡು ಪೂಜೆ ಮಾಡಿ ಮನೆಯಲ್ಲಿ ಮಾಡಿದ್ರೆ ನಮಗೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಗುರುಗಳು ತಿಳಿಸಿದ್ದಾರೆ. ಗೊತ್ತಾಯ್ತಾ? ಇವತ್ತು ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 12/12/2024 ಗುರುವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲಪಕ್ಷ, ತಿಥಿ ದ್ವಾದಶಿ, ರಾತ್ರಿ 8:14, ನಕ್ಷತ್ರ ಅಶ್ವಿನಿ, ಬೆಳಗ್ಗೆ 8 ಗಂಟೆ 12 ನಿಮಿಷ, ಮಳೆ ಜ್ಯೇಷ್ಠ 4ನೇ ಪಾದ, ರಾಹುಕಾಲ 1:42ರಿಂದ 3 ಗಂಟೆ 8 ನಿಮಿಷದ ತನಕ ಇದೆ, ಗುಳಿಕ ಕಾಲ 9:25ರಿಂದ 10 ಗಂಟೆ 51 ನಿಮಿಷದ ತನಕ ಇದೆ, ಯಮಗಂಟ ಕಾಲ 6:34ರಿಂದ 7 ಗಂಟೆ 59 ನಿಮಿಷದ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಇದು ಗುರುಚರಿತ್ರೆಯನ್ನೆಲ್ಲ ಭಕ್ತಿಯಿಂದ ಕೇಳಿ. ನಿಮಗೆಲ್ಲ ಒಳ್ಳೆಯದಾಗತ್ತೆ ಅಂತ ಗುರುಗಳು ತಿಳಿಸಿದ್ದಾರೆ. ಒಳ್ಳೆಯದಾಗಲಿ ಎಲ್ಲರಿಗೂ. ನಮಸ್ಕಾರಗಳು.